ಅಧಿಕಾರಕ್ಕೆ ಬರಬೇಕಾಯಿತು. ಈ ಗ್ಯಾರಂಟಿ ಹೆಸರಲ್ಲಿ ಬಂದರು. ಈಗ ಗ್ಯಾರಂಟಿನೂ ನಾಮ ಔಟಿದೆ. ಗ್ಯಾರಂಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇರೋರನ್ನು ಕಟ್ಟು ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂದರು. ಪಾಪ ಮಾದೇವಪ್ಪನಿಗೆ ಮಂತ್ರಿನೇ ಇಲ್ಲ, ಅವರು ಡಮಾರು, ಅವರು ಫ್ರೀ ಆಗೋದ್ರು. ಮಾದೇವಪ್ಪನೂ ಫ್ರೀ ಈಗ. ಕಾಕಾ ಪಾಟೀಲ್ ಪತ್ತೆನೇ ಇಲ್ಲ. ಹಂಗೆ ಇವರ ಗ್ಯಾರಂಟಿಗಳು ಹಂಗೆ ಅಷ್ಟೇ. ರಾಜ್ಯದಲ್ಲಿ ಲಾಂಡ್ ಆರ್ಡರ್ ಹದಗೆಡ್ತಾ ಇದೆ, ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಸಿಂಥೆಟಿಕ್ ಡ್ರಗ್ಸ್ಗಳು ಕೂಡ ಎಂಟ್ರಿ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಬೇಕಾದಂಥ ಗೃಹ ಸಚಿವರು ಮಾತಾಡ್ತಿದ್ರೆ RSS ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ. ಅಲ್ಲ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. RSS ಹೇಳ್ಬಿಟ್ರೆ ಮೀಡಿಯಾದಲ್ಲಿ ಒಂದು ವಾರ ಓಡ್ತೈತೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಅವ್ರಿಗೆ ಚೀಮಾರಿ ಆಗ್ತಾರೆ. ಮಾಧ್ಯಮದವರೇ ಚೀಮಾರಿ ಆಗ್ತಾರೆ, ಜನ ಚೀಮಾರಿ ಆಗ್ತಾರೆ. ಅದಕ್ಕೆ ಅವ್ರು ಹೇಳಲ್ಲ. ಅವ್ರಿಗೆ ಯಾವ್ಯಾವ್ದು ಚೀಮಾರಿ ಆಗ್ತಾರೋ ಅದ್ರ ಬಗ್ಗೆ ಅವ್ರು ಮಾತಾಡಲ್ಲ. RSS ಬಗ್ಗೆ ಮಾತಾಡಿದ್ರೆ ಒಂದು ವಾರ ನಡೀತೈತೆ, ಇದನ್ನು ಕೇಳಲ್ಲ. ಇಲಾಖೆ ಬಗ್ಗೆ ಹಿಂದೆ RDPR ಇಲಾಖೆ ಇದ್ದರು. ಅವರು ಹಣ ಎಷ್ಟು ₹100 ಕೊಟ್ಟರೆ ಅದರಲ್ಲಿ 34 ರೂಪಾಯಿ ಮಾತ್ರ ಖರ್ಚು ಮಾಡವ್ರೆ. ಖರ್ಚೇ ಮಾಡಲಿಲ್ಲ. ಹೊಸರಿ ಅಧಿವೇಶನದಲ್ಲಿ ಹೇಳಿದ್ದೀನಿ, ತೋರಿಸಿದ್ದೀನಿ, ಹಣನೇ ಖರ್ಚು ಮಾಡಿಲ್ಲ. ಇನ್ನು ಇಲ್ಲಿ ಗೃಹ ಇಲಾಖೆಯಲ್ಲಿ ಏನು ಬಂದು ಕೆಲಸ ಮಾಡ್ತಾರೆ? ಏನೂ ಇಲ್ಲ, ಝೀರೋ ಕೆಲಸ. ಬರೀ RSSನ ತೆಗೆದು 1.5 ವರ್ಷ ಇರ್ತಾರೆ. ಬೈಕಂಡ್ಲಿ, ಅದು ಎಷ್ಟು ಬೈತಾರೋ ಬೈಲಿ, ನಾವು ಅದಕ್ಕೆ ಹಣ ಕದ್ದಿದ್ದೆ RSSನವರು BJPಯವರು ಅಂತ ನೇರವಾಗಿ ಹೇಳ್ತಾರೆ. ಅಪ್ಪ, ರಾಮನ ಬಗ್ಗೆ ಪ್ರೀತಿ ಬಂತಲ್ಲ, ಅದಕ್ಕೆ ಕಾಂಗ್ರೆಸ್ ಅವ್ರಿಗೆಲ್ಲ ಕೈ ಮುಗಿತೀನಿ. ಅವರು ರಾಮನ ಬಗ್ಗೆ ಪ್ರೀತಿ ಇಲ್ಲ. ರಾಮ ಮಂದಿರ ಯಾಕೆ ಕಟ್ಟಿದ್ರಿ? ರಾಮ ಮಂದಿರ ಬೇಕಾಗೇ ಇಲ್ಲ. ಬಾಬರ್ ಕಟ್ಟಬೇಕಾಗಿತ್ತು, ಮಸೀದಿ ಅಲ್ಲೇ ಇರಬೇಕಾಗಿತ್ತು, ಬಾಬರ್ನ ಹಂಗೆ ಒಂದು ಸ್ಟ್ಯಾಚ್ಯೂ ಮಾಡಬೇಕಾಗಿತ್ತು ಅಂದವರು ಈಗ ರಾಮನ ಬಗ್ಗೆ ಮಾತಾಡ್ತಾವ್ರಲ್ಲ. ಥ್ಯಾಂಕ್ ಯು ಕಾಂಗ್ರೆಸ್ ಅವರೇ. ಸರ್, ಈಗ ಇಂದಿರಾ ಕಿಟ್ ಕೊಡಬೇಕಂತ ಈಗ ಅಧಿಕಾರಕ್ಕೆ ಬರಬೇಕಾಯಿತು. ಈ ಗ್ಯಾರಂಟಿ ಹೆಸರಲ್ಲಿ ಬಂದರು. ಈಗ ಗ್ಯಾರಂಟಿನೂ ನಾಮ ಔಟಿದೆ. ಗ್ಯಾರಂಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇರೋರನ್ನು ಕಟ್ಟು ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂದರು. ಪಾಪ ಮಾದೇವಪ್ಪನಿಗೆ ಮಂತ್ರಿನೇ ಇಲ್ಲ, ಅವರು ಡಮಾರು, ಅವರು ಫ್ರೀ ಆಗೋದ್ರು. ಮಾದೇವಪ್ಪನೂ ಫ್ರೀ ಈಗ. ಕಾಕಾ ಪಾಟೀಲ್ ಪತ್ತೆನೇ ಇಲ್ಲ. ಹಂಗೆ ಇವರ ಗ್ಯಾರಂಟಿಗಳು ಹಂಗೆ ಅಷ್ಟೇ. ರಾಜ್ಯದಲ್ಲಿ ಲಾಂಡ್ ಆರ್ಡರ್ ಹದಗೆಡ್ತಾ ಇದೆ, ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಸಿಂಥೆಟಿಕ್ ಡ್ರಗ್ಸ್ಗಳು ಕೂಡ ಎಂಟ್ರಿ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಬೇಕಾದಂಥ ಗೃಹ ಸಚಿವರು ಮಾತಾಡ್ತಿದ್ರೆ RSS ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ. ಅಲ್ಲ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. RSS ಹೇಳ್ಬಿಟ್ರೆ ಮೀಡಿಯಾದಲ್ಲಿ ಒಂದು ವಾರ ಓಡ್ತೈತೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಅವ್ರಿಗೆ ಚೀಮಾರಿ ಆಗ್ತಾರೆ. ಮಾಧ್ಯಮದವರೇ ಚೀಮಾರಿ ಆಗ್ತಾರೆ, ಜನ ಚೀಮಾರಿ ಆಗ್ತಾರೆ. ಅದಕ್ಕೆ ಅವ್ರು ಹೇಳಲ್ಲ. ಅವ್ರಿಗೆ ಯಾವ್ಯಾವ್ದು ಚೀಮಾರಿ ಆಗ್ತಾರೋ ಅದ್ರ ಬಗ್ಗೆ ಅವ್ರು ಮಾತಾಡಲ್ಲ. RSS ಬಗ್ಗೆ ಮಾತಾಡಿದ್ರೆ ಒಂದು ವಾರ ನಡೀತೈತೆ, ಇದನ್ನು ಕೇಳಲ್ಲ. ಇಲಾಖೆ ಬಗ್ಗೆ ಹಿಂದೆ RDPR ಇಲಾಖೆ ಇದ್ದರು. ಅವರು ಹಣ ಎಷ್ಟು ₹100 ಕೊಟ್ಟರೆ ಅದರಲ್ಲಿ 34 ರೂಪಾಯಿ ಮಾತ್ರ ಖರ್ಚು ಮಾಡವ್ರೆ. ಖರ್ಚೇ ಮಾಡಲಿಲ್ಲ. ಹೊಸರಿ ಅಧಿವೇಶನದಲ್ಲಿ ಹೇಳಿದ್ದೀನಿ, ತೋರಿಸಿದ್ದೀನಿ.